ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ಯಾವ ಥರ ನಡೆಯುತ್ತೆ ಅನ್ನೋದಕ್ಕೆ ನೋಡಿ, ಇದೊಂದು ಉದಾಹರಣೆ ಇದೆ. ಇದು ನಮ್ಮ ಬಂಗಾರಪೇಟೆ ನಗರದಲ್ಲಿರುವಂಥ ಒಂದು ಸ್ಥಳ. ಇದು ಫಸ್ಟ್ ಏನಾಗಿರುತ್ತೆ, ಸರ್ವೆ ನಂಬರ್ ಆಗಿರುತ್ತೆ. ಸರ್ವೆ ನಂಬರು 22 ಸಬ್ 23 ಸಬ್ 2 ಆಗಿರುತ್ತೆ ಸರ್ವೆ ನಂಬರ್. ಈಗ ಅಬ್ದುಲ್ ಕಾಲೋನಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ಕೊಂಡಿರ್ತಾರೆ, ಕೆರೆಕೋಡಿ ಲಿಮಿಟ್ಗೆ ಬರ್ತಿದ್ದು. ಈ ಜಾಗನ ಏನು ಮಾಡ್ತಾರಂದರೆ, ಅಜ್ಜಿ ಹೆಸರಿಗೆ ನೋಡಿ, ಈ ಮನೆ, ಈ ಪಕ್ಕದಲ್ಲಿರೋ ಮನೆ ಇದೈತಿ, ಅಜ್ಜಿ ಹೆಸರಲ್ಲಿ ಐತೆ. ಆ ಸೈಟ್ಗಳಾಗ ಸರ್ವೆ ನಂಬರ್ ಜಾಗ ಆಗಿರೋದ್ರಿಂದ ಸೈಟ್ಗಳು ಎಲ್ಲರಿಗೂ ಕೊಟ್ಟಿರ್ತಾರೆ. ಸುತ್ತಮುತ್ತವರೆಲ್ಲ ಹಿಂಗೆ ಇರ್ತಾರೆ, ಗುಂಟೆ ಲೆಕ್ಕಾಚಾರದಲ್ಲಿ ತಗೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮನೇನು ಕಟ್ಕೊಂಡಿರ್ತಾರೆ. ಇವರು SC ಅನ್ನೋ ಒಂದು ಕಾರಣಕ್ಕೆ ನೋಡಿ, ಆ ಕಡೆ ಮನೆ ಏನಿದೆ ಅವರು ಕಾಂಪೌಂಡ್ ಹಾಕ್ಕೊಂತ ಇದ್ದಾರೆ. ಈಗ ಆ ಕಡೆನೂ ಜನರಲ್ಸ್ ಅವರು ಕಾಂಪೌಂಡ್ ಹಾಕೋ, ಈ ಕಡೆನೂ ಜನರಲ್ಸ್ ಇವರು ಕಾಂಪೌಂಡ್ ಹಾಕೊಂಡಿದ್ದಾರೆ. ಸರ್ಕಾರಿ ರಸ್ತೆ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಬರ್ತೈತಿ. ಇವಾಗ ಇವರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ, ರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಾಕಿರೋದು. ಯಾಕೆಂದ್ರೆ ಇವ್ರಿಗೆ ದಾರಿ ಬಿಡ್ದಿರೋ ಓಡಿಸ್ಬಿಡ್ಬೇಕು ಅಂತ ಅಲ್ಲ. ಮಾನವೀಯತೆ ಅನ್ನೋದು ಇರ್ಬೇಕಲ್ಲ. ಎಷ್ಟೇ ಜಾತಿಯಲ್ಲಿ ಕಡಿಮೆ ಇದ್ರೂ ಒಂದು ಮನುಷ್ಯತ್ವ, ಮಾನವೀಯತೆ ಇರ್ಬೇಕಲ್ಲ. ಪಾಪ ಈ ಅಜ್ಜಿ ಸಂಪಾದಿಸಿರೋಂಥದ್ದು, ಪಾಪ ಇವ್ರ ಮನೆ ಕಟ್ಕೊಂಡಿದ್ದಾರೆ. ಇಂಥ ಜಾಗದಲ್ಲಿ ರಾತ್ರಿ ಬಂದು ಆಲೋ ಬ್ಲಾಕ್ಸ್ ಹಾಕ್ಬಿಟ್ಟು ಈ ಥರ ಗೋಡೆ ನಿರ್ಮಾಣ ಮಾಡ್ತಾರೆ. ಈ ಥರ ಇವರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅಜ್ಜಿ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪ, ಅಷ್ಟು ಕಷ್ಟದಲ್ಲಿದ್ದಾರೆ ಅಜ್ಜಿ ಪಾಪ. ಇಂಥ ಪರಿಸ್ಥಿತಿಯಲ್ಲಿರೋಂಥ ಸಂದರ್ಭದಲ್ಲಿ ಈ ಥರ ಮಾಡಿರೋವಂಥದ್ದು ಅಮಾನವೀಯ. ನಾವೇನು ಹೇಳ್ತಾ ಇದ್ದೀವಿ, ಯಾರು ಇವ್ರ ಮನೆ ಪಕ್ಕದಲ್ಲಿ ಇರೋದ್ರೆ ಇವ್ರ ಮೇಲೆ ಅಕ್ರಮವಾಗಿ ಆ ರಸ್ತೆನ ಕಬಳಿಕೆ ಮಾಡ್ಕೊಂಡಿರೋದು ಒಂದು ಕೇಸು. ಎರಡನೇದು SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಏನು ದೌರ್ಜನ್ಯ ಕಾಯ್ದೆ ಏನಿದೆ ಅದರಡಿಯಲ್ಲಿ ಒಂದು ಕೇಸು ಈ ವ್ಯಕ್ತಿ ಮೇಲೆ ದಾಖಲು ಮಾಡಿ, ಈ ಕೂಡಲೇ ಯಾರು ಗೋಡೆ ನಿರ್ಮಾಣ ಮಾಡಿರ್ತಾರೋ, ಇವ್ರಿಗೆ ದಾರಿ ಬಿಡ್ತೀರಾ, ಇವ್ರ ಮೇಲೆ ಯಾರು ದೌರ್ಜನ್ಯ ಮಾಡಿರ್ತಾರೋ ಇವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಮಾನವೀಯತೆ ಬೇಡವಾ? ಏನಪ್ಪ ಅವ್ರ ಹೆಸರು? ಏನಣ್ಣ ಇವ್ರು ಗೋಡೆ ನಿರ್ಮಾಣ ಮಾಡಿರೋದು? ಭರತ್, ಮಂಜು, ಅಶೋಕ್, ದೀಪಕ್. ಭರತ್, ಮಂಜು, ಅಶೋಕ್, ದೀಪಕ್ ಅನ್ನೋರು. ಇವ್ರ ಮನೇಲಿರೋದು ಪಾಪ ಬರೀ ಮಹಿಳೆಯರೇ ಇರೋದು. ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಉರಿತಿ. ನಮ್ಗೆ ಯಾರ ಮೇಲೆ ಹೊಟ್ಟೆ ಉರಿಲ್ಲ, ಪರಿಸ್ಥಿತಿ ನೋಡಿ, ಇಂಥ ಪರಿಸ್ಥಿತಿ ಪಾಪ. ಇವ್ರಿಗೆ ಉಸಿರು ಅನ್ಸಿದ್ರೆ ನೋಡಿ, 4 ಕಡೆನೂ ಮುಚ್ಕೊಂಡ್ಬಿಟ್ರೆ ಏನಾಗೋದು? ಇವರು ರಸ್ತೆ ಐತಲ್ಲ, ಸುಮಾರು ಒಂದು 30-40 ವರ್ಷಗಳಿಂದ ರಸ್ತೆ ಐತಲ್ಲ, ಆ ರಸ್ತೆ ರಾತ್ರಿ ಇವ್ರು ಆಲೋ ಬ್ಲಾಕ್ಸ್ ಹಾಕ್ಬಿಟ್ಟು ಇವರು ಗಟ್ಟಿಕಿದ್ದಾರೆ, ಇವ್ರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ರಾತ್ರಿ ಆಲೋ ಬ್ಲಾಕ್ಗಳು ಹಾಕ್ಬಿಟ್ಟು ಗೋಡೆ ಕಟ್ಬಿಟ್ರೆ ಇವ್ರನ್ನ ಬಿಡ್ಬೇಕಾ ಕಾನೂನು? ದಯವಿಟ್ಟು ನಗರಸಭೆ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕೂಡಲೇ ಸ್ಥಳಕ್ಕೆ ಬಂದು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು. ಸರ್, ಈ ಮೊದಲು ನಗರಸಭಾ ಅಧಿಕಾರಿಗಳು ತಿಳಿಸಿಲ್ವಾ ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ? ಈಗಾಗಿರೋದಲ್ಲ, ಹೌದಾ? ಈಗ ರಾತ್ರಿ ಕೊಟ್ಟಿರೋದು ಗೋಡೆ. ಹೇಳೋಣ ಸರ್, ಎಲ್ಲರಿಗೂ ನಮಸ್ಕಾರ. ಇದು ಏನು ಇತ್ತೀಚೆಗೆ ಒಂದು 15 ದಿವಸ ಹಿಂದೆ ನಮಗೆ ಇದು ಬೆಳಕಿಗೆ ಬಂತು. ನಾವು ಇದಕ್ಕೆ ಮೊದಲು ಏನೋಣ ಗೋಡೆ ಕಟ್ಟಕ್ಕೆ ಮೊದಲು ಇದ್ದಿದ್ರೆ ಅದು ತಾವು ಸಾಯಕ್ಕೂ ಸಿದ್ಧ, ನಮ್ಮ ಜನಾಂಗ ಕನ್ಯಾ ಮಾಡಿದ್ರೆ ನಾವು ಸಾಯಕ್ಕೂ ಸಿದ್ಧ ಅಂತ ನಾನು ರಾಜಾರೋಷವಾಗಿ ಹೇಳ್ತೇನೆ. ಕಾರಣ ಏನಂದ್ರೆ ತಾವೇ ನೋಡ್ಬೋದು, ಈಗ ಆ ಕಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ, ಎಲ್ಲ ಆಲ್ರೆಡಿ ಸುತ್ತಮುತ್ತ ಮನೆ ಕಟ್ಕೊಂಡು ಆ ಗುಂಟೆ ಲೆಕ್ಕದಲ್ಲಿ ಜಮೀನು ತಗೊಂಡು ಈ ಅಜ್ಜಿ ಬಂದು ಸುಪ್ ಮಾರೋರು. ರೂಪಾಯಿಗೂ ಒಂದೊಂದು ಕಟ್ಟಿಗೂ ಒಂದೊಂದು ಪೈಸೆ ಕೂಡಿಟ್ಬಿಟ್ಟು ಇಬ್ಬರು ಮಕ್ಳು ಇರ್ತಾರೆ. ಆ ಅಕ್ಕ ತಂಗಿರು ಇಬ್ಬರು ಮಕ್ಕಳು, ಹೆಣ್ಮಕ್ಳಿಬ್ರು, ಅವ್ರ ಗಂಡಾಗಿ ಇಬ್ಬರು ಕಾಲು 2 ಕಾಲು ಇಲ್ಲ ಅವ್ರಿಗೆ. ಯಾರಿಗೆ? ಗಂಡಕ್ಕೆ ಅಲ್ಲ, 2 ಕಾಲು ಇಲ್ಲ ನೋಡ್ರಿ ಇವ್ರಿಗೆ, 2 ಕಾಲು ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಯಾವ ಆಫೀಸ್ಗೆ ಹೋಗಿ ಬರೋಕೋ ಅವ್ರ ಕೈಲಿ ಪುರ್ಸತ್ತಿಲ್ಲ. ಆ ಅಜ್ಜಿ ಹೋಗ್ಬೇಕು, ಇಲ್ಲಂದ್ರ ಆ ಮಗಳು ಹೋಗ್ಬೇಕು. ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಈ ತರ ಮಾಡ್ಬಿಟ್ಟು ದಾರಿ ನಿರ್ಮಾಣ ಮಾಡ್ಬಿಟ್ಟು ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ದಾರಿ ಹೋಗಿಲ್ಲ. ಅಧಿಕಾರಿಗಳು ಏನು ಕಣ್ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಕ್ಲೀನಾಗೆ. ಇದಕ್ಕೆ ಮೊದಲು ಹೋಗ್ಬಿಟ್ಟು ಅವರು ಕಂಪ್ಲೀಟ್ ಕೊಟ್ಟಿದ್ದಾರೆ, ಮತ್ತೆ ಪುರಸಭೆಯಲ್ಲಿ ಕೊಟ್ಟಿದ್ದಾರೆ ಕ್ಲೀನಾಗೆ. ಯಾಕೆ ಇದಕ್ಕೆಲ್ಲ ಕಣ್ಣು ತೇರಿಸೋದಲ್ಲ, ಏನಣ್ಣ ಕರೆಕ್ಟಾಗಿ ಏನಣ್ಣ ಮಾತಾಡಿದ್ರೆ ಎತ್ಕಡ್ತಾರ ನಮ್ಮನ್ನ, ಇಲ್ಲ ಇವ್ರು ಸರಿಯಿಲ್ಲ ಅಂತಾರೆ. ಈ ಮಟ್ಟಕ್ಕೆ ಬೆಳೀತಾರೆ ಸರ್. ದಯವಿಟ್ಟು ಕೂಡಲೇ ಅಧಿಕಾರಿಗಳು ಅದೇನೇ ಸತ್ಯಾಗತ್ತೆ, ಅವ್ರು ಏನಿದೋ ಪಕ್ಕದ ಮನೆಯವ್ರದ್ದು, ಅವ್ರಿಗೇನು ಅನ್ಯಾಯ ಆಗೋದು ಬೇಡ. ಅವ್ರು ಏನು ಪೇಪರ್ ಹೇಳಿದೋ ಅದು ಸಿಟ್ಕೊಂಡು ಮಿಕ್ಕಿದ್ದು ದಾರಿ ಬಿಡ್ಬೇಕಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ಏನನ್ನ ಕೂಡಲೇ ಅಧಿಕಾರಿಗಳು ಬಂದಿದ್ದು ಏನನ್ನ ಮನವಿ ತೆರವು ಮಾಡಿಲ್ಲ ಅಂದ ಪಕ್ಷಕ್ಕೆ ಇಲ್ಲೇ ಹೋರಾಟ, ಇಲ್ಲೆಲ್ಲ ನಾವು ರಸ್ತೆ ತಡೆ ಮಾಡ್ತೀವಿ ಮತ್ತು ಇಲ್ಲಿ ಮಾಡ್ತೀವಿ ಅಂತ ಬಿಟ್ಟು ಈ ಮುಖ ಇಲ್ಲಿಂದ ಸ್ಟಾರ್ಟ್ ಮಾಡಿ ರಸ್ತೆ ಸ್ಟಾಪ್ ಮಾಡ್ತೀವಿ ಹೇಳ್ತಾ ಇದೀವಿ ಸರ್ ನಾವು. ಸರ್ ಅವರೆಲ್ಲ ಶಾಮಿಲ್ ಸರ್, ಅವರು ಎಲ್ಲಾ ಅಧಿಕಾರಿಗಳು ಶಾಮಿಲ್ ಆಗ್ತಾರೆ ಕ್ಲೀನಾಗಿ. ಬಂದು ಇಲ್ಲಿ ಅರ್ಜಿ ಕೊಟ್ಟು ಕೂಡಲೇ ಪ್ರತಿಯೊಬ್ಬರಷ್ಟು ಯಾವ ಡಿಪಾರ್ಟ್ಮೆಂಟ್ ಅನ್ನ ಬಂದು ಸ್ಥಳಕ್ಕೆ ಬರ್ಬೇಕು, ಬಂದು ಸ್ಥಳ ಬಂದು ಪರಿಶೀಲನೆ ಮಾಡ್ಬೇಕು. ಯಾರೋ ಒಬ್ರು ಫೋನ್ ಮುಖಾಂತರ ಹೇಳ್ತಾರೆ ಅಂದ್ಬಿಟ್ಟು
ಕುರ್ಚಿಯಲ್ಲಿ ಕುತ್ಕೊಂಡು ಅವ್ರು ಡ್ಯೂಟಿ ಮಾಡೋದಲ್ಲ, ಸ್ಥಳಕ್ಕೆ ಬರ್ಬೇಕು, ಬಂದ್ ಕೆಲಸ ಮಾಡ್ಬೇಕು, ಅದು ಸರ್ ಅವ್ರ ಪವರ್ ಅಂತ ಹೇಳ್ಬಿಟ್ಟು ಏನಕ್ಕೆ ಸರ್ ಕೊಟ್ಟಿರ್ತಾರ? ಸರ್ಕಾರದಿಂದ ಒಂದು ಅಧಿಕಾರಿ ನೇಮಿಸಿದ್ಮೇಲೆ ಎಲ್ಲ ಎಂತ ಅಧಿಕಾರಿ ಆಗ್ಬೋದು, ಒಂದು PDO ಇಂದ ಇಒ ಇಂದ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀವಿ ನಾವು, ಬಂದು ಬರ್ಬೇಕು. ಯಾವ್ದೋ ಒಂದು ಅರ್ಜಿ ಬಂದ ತಕ್ಷಣ ಕೂಡಲೇ ಸ್ಥಳಕ್ಕೆ ಬಂದ್ಬಿಟ್ಟು ಪರಿಶೀಲನೆ ಮಾಡ್ಬೇಕು. ಆ ಪರಿಶೀಲನೆ ಮಾಡಿದ ಯೋಗ್ಯತೆ ಇಲ್ದ ಮೇಲೆ ಕೆಲಸನ ಬಿಟ್ಬಿಡ್ಬೇಕು ಸರ್. ಇದೇನ್ ಸರ್ ಕೆಲಸ ಇದು? ಇನ್ನೊಂದು 100 ವರ್ಷ ಬದುಕಿರ್ಲಿ, ಸರ್ 100 ವರ್ಷ ಬದುಕಿರ್ಲಿ, ಈ ಮುದುಕಿಷ್ಟೆಲ್ಲ ಸಾಯ್ತಾರ, ಆ ಸತ್ರ ಏನೋ ಇಟ್ಕೊಳ್ಳೋಕೋ ಜಾಗ ಇಲ್ಲ ಅಂದ್ರೆ ಮತ್ತೆ ಏನ್ ಸರ್ ಬದುಕ್ಬೇಕು? ಏನಕ್ಕೆ ಇಂತ ಅಧಿಕಾರಿ ಎಲ್ಲ ಇರ್ಬೇಕು? ಆಮೇಲೆ ಮತ್ತೆ ಕುಡಿಯಕ್ ನೀರಿಲ್ಲ ಸರ್ ಅವ್ರಿಗೆ. ಆ ನೀರ್ ಬರೋ ನೀರನ್ನು ಬಂದ್ ಮಾಡಿದಾರೆ ಕ್ಲೀನ್ ಆಗಿ. 3 ತಿಂಗಳಾಯ್ತು. ಅವ್ರು ಏನ್ ಸರ್ ಕುಡಿಬೇಕು? ನೋಡಪ್ಪ ಇಲ್ಲಿ ಐತೆ ಪುರಸಭೆ ಖಾತೆ, ಪುರಸಭೆ ಖಾತೆ ಆಗಿರೋದು ಡಾಕ್ಯುಮೆಂಟ್ ಇದು. ನೀರ್ 3 ತಿಂಗಳಾಗಿದೆ ಬಂದು, ಅವ್ರು ಏನ್ ಕುಡಿಬೇಕು ನೀವು ಹೇಳಿ ಸರ್. ಇಲ್ಲ ಬರೋಕೆ ಏನಾರ ಟ್ಯಾಂಕರ್ ವ್ಯವಸ್ಥೆ ಟ್ಯಾಂಕರ್ ಕರ್ಸ್ಕೋಬಹುದು. ಆ ಟ್ಯಾಂಕರ್ ಬರೋಕ್ಕೂ ಜಾಗ ಇಲ್ಲ, ಮನುಷ್ಯನ್ ಬರೋಕೆ ಜಾಗ ಇಲ್ಲ ಅಂದ್ರೆ ಒಂದು ಟ್ಯಾಂಕರ್ ಅಲ್ಲಿ ಬರೋದು. ಅಷ್ಟು ತಗೋಣ ಅಷ್ಟು ನಾವು ಸೊಪ್ಪು ಮಾರೋರು 600 ರೂಪಾಯಿ ಅಮ್ಮ ಈಗ ನೋಡಿ ಸರ್, ಮಾಧ್ಯಮ ಎಲ್ಲಾ ಮಾಧ್ಯಮ ಮಿತ್ರರು ಈ ತರ ಅನ್ಯಾಯಗಳಾದಾಗ, ಈ ತರ ಅಕ್ರಮಗಳಾದಾಗ ನಮ್ಮ ಜೊತೆ ನಿಂತ್ಕೊಂಡು ನ್ಯಾಯ ಕೊಡ್ಸಿದ್ವಿ. ಯಾವತ್ತಿಂದ? 7 ವರ್ಷದಿಂದ. ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋಂಥದ್ದು ಏನಂದ್ರೆ, ಇಂಥದ್ದು ನೋಡಿದಾಗ ಎಲ್ಲರಿಗೂ ಹೊಟ್ಟೆ ಉರಿತೀವಿ. ದಾರಿನೇ ಇಲ್ಲ ಅಂದ್ರೆ ಪಾಪ ಅವ್ರ ಮನೆ ಏನ್ ಮಾಡೋದು? ಇಷ್ಟೊಂದು ದೌರ್ಜನ್ಯ ಮಾಡೋದ? ಹಂಗಾಗಿ ಹೌದಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಇರೋ ಒಂದ್ ನಿಮಿಷ ಇರೋ. ಇವ್ರ ಮನೆಯಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರೆ, ಅವ್ರಿಗೆ 2 ಕಾಲಿಲ್ಲ. ಇನ್ನ ಇವ್ರ ಮನೆಯಲ್ಲಿ ಸರಿಯಾದ ಗಂಡು ದಿಕ್ಕಿಲ್ಲ. ಇವ್ರ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಈ ತರ ಗೌಡಿ ವರ್ತನೆ ಮಾಡಿ. ಮತ್ತೆ ಸರ್ ಇನ್ನೊಂದು, ಒಂದ್ ನಿಮಿಷ ಇರು. ಪ್ರೆಸಿಡೆಂಟ್ ಗೋವಿಂದನವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಬೀದಿಯಲ್ಲಿ ಗಲ್ಲಿಲೂ ಅಷ್ಟೇ ಅವ್ರು ಬಂದಾಗ್ಲಿಂದ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಅವ್ರ ಕೆಲಸ ಅವ್ರ ಮೇಲೆ ತುಂಬಾ ಅಪಾರವಾದ ನಮ್ಗೆ ನಂಬಿಕೆ ಇದೆ. ಮತ್ತೆ ಅವ್ರಿಗೂ ಒಂದು ಮಾತಾಡ್ತಾ ಇದ್ದೇನೆ, ದಯವಿಟ್ಟು ಇಲ್ಲಿ ನಮ್ಮ ಗೋವಿಂದನ ಬಂದ್ಬಿಟ್ಟು, ಅಧ್ಯಕ್ಷರು ಬಂದ್ಬಿಟ್ಟು ಈ ಜಾಗ ಪರಿಶೀಲನೆ ಮಾಡಿ ದಯವಿಟ್ಟು ಅವ್ರ ಕೈ ಎತ್ತಿ ನಾನು ಮುಗಿತಾ ಇದ್ದೇನೆ. ಇವ್ರ ಪರವಾಗಿ ನ್ಯಾಯ ಕೊಡಿಸ್ಬೇಕು. ಅಂದ್ರೆ ನ್ಯಾಯದ ಪರ ಕೊಡ್ಲಿ, ಅನ್ಯಾಯ ಅನ್ನೋದು ಬೇಡ. ಅವ್ರಿಗೆ ಏನಿರ್ಲಿ ನ್ಯಾಯನ ಕೊಡ್ಸ್ಬೇಕಂತ ಅವ್ರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು, ಒತ್ತುವರಿ ಮಾಡಿರೋರ್ ಮೇಲೆ ದಾಖಲಾಗಬೇಕು. ಈ ಕೂಡಲೇ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ದಯವಿಟ್ಟು ಇದೊಂದು ಮಾಡ್ಕೊಳ್ಬೇಕಂತ ಅವ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ತೆ.